ಎಸ್ ನೋಡಿ, ವಾಲ್ಮೀಕಿ ಭವನ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಇದೀಗ ಫೈಟ್ ನಡೆದಿದೆ. ಪರಸ್ಪರ ಕಲ್ಲು ತೂಡಾಡಿಕೊಂಡು ಎರಡು ಸಮುದಾಯಗಳು ಜಗಳ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಸದಾಶಿವ ಅನ್ನೋರ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಕುಟುಂಬದ ಮೇಲೆ ನೂರಾರು ಮಂದಿಯಿಂದ ದಾಳಿ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಹಿಳೆ ಅನ್ನೋದನ್ನು ಕೂಡ ಲೆಕ್ಕಿಸಿಲ್ಲ. ಇಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕಿಡಿಗೇಡಿಗಳು. ಘಟನೆಯ ಸಂದರ್ಭದಲ್ಲಿ ವೃದ್ಧೆಗೆ ಗಾಯ ಆಗಿದೆ. ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮನೆಗೆ ನುಗ್ಗಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಒಂದು ರೀತಿಯಾಗಿ ಪೊಲೀಸರು ಈ ಒಂದು ದೃಶ್ಯಗಳನ್ನು ನೋಡಿದ್ದಾಗ ಬೆಚ್ಚಿ ಬಿದ್ದಿದ್ದಾರೆ. ದಲಿತ ಸಮುದಾಯದ ಸದಾಶಿವ ಭಜಂತ್ರಿ ಕುಟುಂಬದವರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದೇಶನೂರು ಗ್ರಾಮ. ನೇಸರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಾಲ್ಮೀಕಿ ಭವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಘಟನೆ. ಇಲ್ಲಿ ವಾಲ್ಮೀಕಿ ಭವನವನ್ನ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರ ಇದೆಯಲ್ಲ, ಇದಕ್ಕೆ ಒಂದು ಕುಟುಂಬದಿಂದ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಇನ್ನೊಂದು ಕುಟುಂಬದವರು ನಾವು ಕಟ್ಟುತ್ತೀವಿ ಅಂತ ಹೇಳಿ ಹಠ ಹಿಡಿದಿದ್ರು. ಹಾಗಾಗಿ ವಾಲ್ಮೀಕಿ ಭವನ ವಿಚಾರಕ್ಕೆ ಈ ಎರಡೂ ಸಮುದಾಯಗಳ ನಡುವೆ ನಡೆದಿರುವಂತಹ ಫೈಟು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಹೊಡೆದಾಡ್ಕೊಳ್ತಿದ್ದಾರೆ, ಜಗಳ ಮಾಡ್ಕೊಳ್ತಿದ್ದಾರೆ, ಇದೆಲ್ಲವೂ ಕೂಡ ಪೊಲೀಸರು ಈ ದೃಶ್ಯಗಳನ್ನು ನೋಡಿ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿದ್ದಾರೆ. ಏನಾಗ್ತಾ ಇದೆ ಅಂತ ಹೇಳಿ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದ ಸದಾಶಿವ ಅನ್ನೋರ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಒಂದು 3-3.5 ಗಂಟೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ನೈಸರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರು ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆ. ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡುವ ಸಂದರ್ಭದಲ್ಲಿ ಕಲ್ತೂರಾಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಬಂದಾದ್ಮೇಲೆ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮನೆ ಮೇಲೆ ಕಲ್ತೂರಾಟ ಆಗಿರೋದು ಕಂಡು ಬಂದಿದೆ. ಸೊ ಅದ್ರ ಬಗ್ಗೆ ಯಾರ್ಯಾರು ತೂರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ವಿ. ಮತ್ತು ವಿಡಿಯೋ ಯಾವ್ದು ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ಅದು ನಾವು ಚೆಕ್ ಮಾಡಿದ್ದೀವಿ. ಚೆಕ್ ಮಾಡಿಬಿಟ್ಟು ಇನ್ ಕೇಸ್ ಇದ್ದಂದ್ರೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಪ್ರೈಮ ಫೇಸಿ ಯಾವುದು ಕಂಡು ಬಂದಿಲ್ಲ. ಇದ್ದಂದ್ರೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಯಾರು ಕಲ್ತೂರಾಟ ಮಾಡಿದ್ದಾರೆ, ಹೆಂಗೆ ಕಲ್ತೂರಾಟ ಮಾಡಿದ್ದಾರೆ ಅಂದ್ರೆ ವಿಡಿಯೋ ಪರಿಶೀಲನೆ ಮಾಡ್ತೀವಿ. ಸೊ ಅದಾದ್ಮೇಲೆ ಯಾರ್ಯಾರು ಮಾಡಿದ್ದಾರೆ ಅಂದ್ರೆ ಹೇಳ್ತೀವಿ. ಪರಿಸ್ಥಿತಿ ಮ್ಯಾಗ ಪಾದ್ರಿ ಮಠ ಅಂತ ಸರ್, ಇವತ್ತು ಫಂಕ್ಷನ್ ಇತ್ತು ಸರ್. ಅಲ್ಲಿ ಎಮ್ ಎಲ್ ಎ ಬಂದಾರ. ಇವ್ರು ನಮ್ಮ ಹುಡುಗರಿಗೆ ಏನು ಹೇಳಿದಾರು, ಆ ಜಾಗ ಅಳತಿ ಮಾಡ್ಕೊಂಡು ಬರ್ರಿ, ನಿಮಗೆ ನಾ ಕೊಡ್ತೀನಿ ಅಂತ ಹೇಳಿದಾರೆ. ಇವ್ರು ನಮ್ಮ ಹುಡುಗರು ಹೋಗಿ ಹುಡುಗರು ಅಲ್ಲಿ ಅಳತಿ ಮಾಡ್ಕೊ ಹೋಗ್ತಾರೆ. ನೀ ಯಾಕೆ ಅಳತಿ ಮಾಡ್ತೀವಿ ಇಲ್ಲಿ ಮಗನ ಅಂತೇಳಿ ಅವಾಜ್ ಶಬ್ದ ಬೇದ ಕ್ಯಾಸ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸರ್ ನಾವು ಹೇಳ್ತೀನಿ ಸರ್ ಒಂದು ನಿಮಿಷ ನಿಮ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ತಾ ಇದೀವಿ ವಾಲ್ಮೀಕಿ ಭವನ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ, ಈ ದೊಡ್ಡ ಮಟ್ಟಕ್ಕೆ ಗಲಾಟೆ, ಹೊಡೆದಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಏನಕ್ಕೆ ವಿರೋಧ ಏನಕ್ಕೆ ವ್ಯಕ್ತ ಆಯಿತು? ಫಸ್ಟ್ ಆಫ್ ಆಲ್ ವಾಲ್ಮೀಕಿ ಭವನವನ್ನ ಕಟ್ಟಲಿಕ್ಕೆ ಒಂದು ಕಡೆಯಿಂದ ವಿರೋಧ, ಮತ್ತೊಂದು ಕಡೆಯಿಂದ ಪರ. ಹಾಗಾಗಿ ಯಾಕೆ, ಕಾರಣ ಏನು ಅಂತ? ಖಂಡಿತವಾಗ್ಲೂ ಏನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇಶನೂರಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರಮುಖವಾಗಿ ಇಲ್ಲಿ ಏನು ವಾಲ್ಮೀಕಿ ಸಮುದಾಯ ಭವನವನ್ನ ಕಟ್ಟಬೇಕಂತೇಳಿ ಆ ಸಮುದಾಯದ ಏನ್ ಯುವಕರು ಏನಿರ್ತಾರೆ, ಆ ಏನು ದಲಿತ ಕುಟುಂಬದ ಪಕ್ಕದಲ್ಲಿ ಇರ್ತಕ್ಕಂಥ ಏನ್ ಜಾಗಕ್ಕೆ ಸರ್ವೆ ಮಾಡಲು ಬರ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಏನ್ ದಲಿತ ವ್ಯಕ್ತಿ ಏನಿರ್ತಾನೆ ಅದಕ್ಕೆ ಅಡ್ಡ ಓಡ್ತಾನೆ. ಇಲ್ಲಿ ಯಾಕೆ ನಮ್ಮ ಮನೆ ಪಕ್ಕದಲ್ಲಿ ಯಾಕೆ ಈ ಸಮುದಾಯನ ವಾಲ್ಮೀಕಿ ಸಮುದಾಯನ ನಿರ್ಮಿಸ್ತೀರಾ ಅಂತ ಹೇಳಿದ್ರಿಂದ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಕೋಮಿನ ಏನು ವಾಲ್ಮೀಕಿ ಸಮುದಾಯದ ಯುವಕರೇನಿದ್ದಾರೆ ಇದರ ಬಗ್ಗೆ ಇಬ್ಬರು ಅಂದ್ರೆ ಆ ದಲಿತ ಏನ್ ಕುಟುಂಬ ಇದೆ ಅವರ ಮಧ್ಯೆ ಮತ್ತೆ ಏನು ವಾಲ್ಮೀಕಿ ಯುವಕರ ಮಧ್ಯೆ ವಾಗ್ವಾದ ನಡೀತೆ. ಆ ಸಂದರ್ಭದಲ್ಲಿ ವಾಗ್ವಾದ ತಿರುಗಿ ಏನು ಇವರು ಗಲಾಟೆಗೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಭಜಂತ್ರಿ ಕುಟುಂಬ ಇದೆ ಆ ಕುಟುಂಬದ ಮೇಲೆ ಕಲ್ಲು ತೂರಾಟ ಮತ್ತೆ ಅವ್ರ ಮೇಲೆ ಹಲ್ಲೆಯನ್ನು ಮುಂದಾಗ್ತಾರೆ. ಅದೇ ರೀತಿಯಾಗಿ ಅವರು ಕೂಡ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಅಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವಾಲ್ಮೀಕಿಯ ಸಮುದಾಯ ಭವನವನ್ನ ನಿರ್ಮಿಸಲಿಕ್ಕೆ ಹೋಗಿರ್ತಕ್ಕಂಥ ಏನು ಯುವಕರೇನಿದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈಗ ಏನು ಊರಿನಲ್ಲಿ ಈಗ ಗ್ರಾಮದಲ್ಲಿ ಒಂದು ಒಟ್ಟಾರೆಯಾಗಿ ಈಗ ಒಂದು ರೀತಿಯಾಗಿ ಬಿಗುನು ವಾತಾವರಣ
ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಪೊಲೀಸರು ಕೂಡ ಏನು ಆದ ಘಟನೆ ತಿಳಿದ ತಕ್ಷಣವೇ ಪೊಲೀಸರು ಕೂಡ ಬರ್ತಾರೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಏನು ಎರಡು ಸಮುದಾಯದ ಏನು ಯುವಕರೇನಿದ್ದಾರೆ ಅಲ್ಲಿ ಲೆಕ್ಕಿಸದೇ ಮತ್ತೆ ಗಲಾಟೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನ ತಿಳಿ ಹೇಳುವ ಕೆಲಸವನ್ನ ಮಾಡಿ ಈಗ ಅಲ್ಲಿಗೆ ಅದನ್ನ ಮುಗಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ತಾ ಇರುವಂತದ್ದು, ಆರೋಪ ಮಾಡ್ತಾ ಇರುವಂತದ್ದು ಅಲ್ಲಿ ಗ್ರಾಮಸ್ಥರು ವಾಲ್ಮೀಕಿ ಸಮುದಾಯದ ಯುವಕರು ಆರೋಪ ಮಾಡ್ತಾ ಇರುವಂತದ್ದು, ನಮಗೆ ಈ ಹಿಂದೆ ಕೂಡ ಪ್ರತಿ ಸರನು ವಾಲ್ಮೀಕಿ ಜಯಂತಿ ಆಗಿರ್ಲಿ ಯಾವುದೇ ಆಗಿರ್ಲಿ ಪ್ರತಿ ಸರನು ಈ ಕುಟುಂಬದಿಂದ ನಮಗೆ ಅನ್ಯಾಯ ನಡೀತಾ ಇದೆ. ಮತ್ತೆ ಇದಲ್ಲದೆ ಅಲ್ಲಿ ಇರ್ತಕ್ಕಂಥ ಪಿಡಿಒಗಳು ಅವ್ರ ಪಂಚಾಯತಿಂದ ಅವ್ರಿಗೆ ಈಗಾಗಲೇ ಏನು ಭಜಂತ್ರಿ ಏನು ಕುಟುಂಬ ಇದೆ ಇವರಿಗೆ ಅಕ್ರಮವಾಗಿ ಕೂಡ ಅಲ್ಲಿ ಮನೆ ನಿರ್ಮಿಸಲಿಕ್ಕೆ ಜಾಗವನ್ನ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಈಗ ನಾವು ಒಂದು ಸಮುದಾಯ ಭವನವನ್ನು ಸರ್ಕಾರಿ ಜಾಗದಲ್ಲಿ ಕಟ್ಟಲಿಕ್ಕೆ ಹೋದ್ರೆ ಪ್ರತಿ ಸರನು ಇದಕ್ಕೊಂದು ಪ್ರತಿರೋಧ ಒಡ್ತಾ ಇರೋದ್ರಿಂದ ಅಂದ್ರೆ ಒಡ್ತಾ ಇರ್ತಾರೆ ಮತ್ತೆ ನಮ್ಮ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ ಅಂತೇಳಿ ಈ ಏನು ವಾಲ್ಮೀಕಿ ಸಮುದಾಯದ ಯುವಕರು ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ಭಜಂತ್ರಿ ಕುಟುಂಬದ ಅವರು ಕುಟುಂಬವು ಕೂಡ ಇಲ್ಲ ನಾವು ಈ ರೀತಿಯಾಗಿ ಯಾವುದೇ ರೀತಿಯಾದಂತ ನಾವು ಹಲ್ಲೆಗೆ ಮುಂದಾಗಿಲ್ಲ, ನಮ್ಮ ಮೇಲೆ ಏಕಾಏಕಿಯಾಗಿ ಇವರು ಹಲ್ಲೆ ಮಾಡಿದಾರೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಏನ್ ಬೆಳಗಾವಿ SP ಅವರು ಹೇಳಿರ್ತಕ್ಕಂಥದ್ದು ಇದ್ರ ಮೇಲೆ ಈಗ FIR ಅನ್ನ ಮಾಡಿರ್ತಕ್ಕಂಥದ್ದು, ಯಾರು ತಪ್ಪಿಸ್ತಿದ್ದಾರೆ ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಈಗ ಸದ್ಯ ಅಲ್ಲೇ ಪೊಲೀಸರು ಏನ್ ಬೀಡು ಬಿಟ್ಟದ್ರಿಂದ ಈಗ ಸದ್ಯ ಪರಿಸ್ಥಿತಿ ಕೂಡ ಈಗ ತಿಳಿಯಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಈಗ ಪೊಲೀಸರು ಇರೋದ್ರಿಂದ ಈಗ ಒಂದ್ ರೀತಿಯಾಗಿ ಅಲ್ಲಿ ಈಗ ಕೆಂಡ ಮುಚ್ಚಿದ ಅಂದ್ರೆ ಬೂದಿಯಂತೆ ಈಗ ಅಲ್ಲಿ ಆಗಿರ್ತಕ್ಕಂಥದ್ದು ಗ್ರಾಮ. ಒಟ್ಟಾರೆಯಾಗಿ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಈಗ ಸದ್ಯದ ಪರಿಸ್ಥಿತಿಯನ್ನು ತಿಳಿಗೊಳಿಸೋದ್ರಿಂದ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ಅಂತ ಹೇಳ್ಬೋದು ರೋಶಿನಿ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.